ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಕಬಾಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಿದ್ರು ಕಳ್ಳೆ ಸಾರು ಮಾಡ್ತಾ ಇದ್ದೀನಿ. ಬಿದ್ರು ಕಳ್ಳೆ ಸಾರಿಗೋಸ್ಕರ ನಾನು ಬಿದ್ರು ಕಳ್ಳೆ ತೊಗೊಂಡು ಎಲ್ಲ ಸಣ್ಣದಾಗಿ ಹಚ್ಚಿ 3 ದಿನ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನಿಮ್ಗೆ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದರೆ ಒಂದು 5-6 ಸಲ ಚೆಂದಾಗಿ ತೊಳೆದು ನೀವು ಮಾಡ್ಕೋಬೋದು. ಇದ್ರ ಸಿಪ್ಪೆ ಮಾತ್ರ ಅಲ್ಲಿ ಇಲ್ಲಿ ಬಿಸಾಡಬೇಡಿ, ಕಸಕ್ಕೆ ಹಾಕಿ. ಯಾಕಂದರೆ ಹಸು ತಿಂದರೆ ಇದು ವಿಷ ಅಂತ ಅಂತಾರೆ. ಅದಕ್ಕೋಸ್ಕರ ದಯವಿಟ್ಟು ನನ್ನ ವಿಡಿಯೋ ನೋಡೋರು ಇದೇ ಫಸ್ಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ. ನಾನು ಇದಕ್ಕೆ ಬಿದ್ರು ಕಳ್ಳೆ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಒಂದು 4 ಥರ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಹಣ್ಣುಳ್ಳಿಕಾಯಿ ಮತ್ತು ಅವರೆಕಾಯಿ ತೊಗೊಂಡಿದ್ದೀನಿ ಹಸಿದಿದು. ಮತ್ತು ಇಲ್ಲಿ ಒಂದು 4 ಥರ ಕಾಳು ನೆನೆಸಿಟ್ಕೊಂಡಿದ್ದೀನಿ. ಅಲಸಂದ್ರೆ ಕಾಳು, ಕಡಲೆಕಾಳು, ಅವರೆಕಾಳು ಮತ್ತು ಹೆಸರು ಕಾಳು. ಮಸಾಲೆಗೆ ಬಂದ್ಬಿಟ್ಟು ತೆಂಗಿನಕಾಯಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಬೆಳ್ಳುಳ್ಳಿ, ಮೆಣಸು. ಮೆಣಸಿನ್ಕಾಯಿ ನೋಡಿಟ್ಕೊಳ್ಳಿ, ಯಾಕಂದರೆ ಮೆಣಸು ಬೆಳ್ಳುಳ್ಳಿ ಹಾಕೋದ್ರಿಂದ ಖಾರ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಇಲ್ಲಿ ನಾನು ಎಲ್ಲ ಥರ ತರಕಾರಿನೂ ಹಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಮಾತ್ರ ಹಾಕಬೇಡಿ. ಬೆಂಡೆಕಾಯಿ ಹಾಕಿದ್ರೆ ಲೋಳೆ ಬರುತ್ತೆ, ಹಾಗಲಕಾಯಿ ಹಾಕಿದ್ರೆ ಕಹಿ ಬರುತ್ತೆ. ಅದಕ್ಕೋಸ್ಕರ ಇನ್ನೆಲ್ಲ ತರಕಾರಿನೂ ಹಾಕ್ಕೊಳ್ಳಿ. ನಾನು ಇವಾಗ ಶುರು ಮಾಡ್ತೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಚಿ. ಈಗ ಫಸ್ಟ್ ಕಾಳು ಹಾಕ್ಕೊಳ್ತೀನಿ. ನಿಮಗೆ ಸಾರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಅಕ್ಕಿ ಹುರಿದು ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪು ಮತ್ತು ತರಕಾರಿ ಮತ್ತು ಹಸಿ ಕಾಳು. ಕಾಳು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬಿದ್ರು ಕಳ್ಳೆ ಹಾಕ್ಕೊಳ್ತೀನಿ. ಇದು ಕೆಲವರು ಮಸಾಲೆ ಇಟ್ಟು ಮಾಡ್ತಾರೆ. ಚಪಾತಿಗೆ, ದೋಸೆಗೆ, ಅಕ್ಕಿ ರೊಟ್ಟಿಗೆಲ್ಲ ಚೆಂದ ಇರುತ್ತೆ. ವರ್ಷದಲ್ಲಿ ಒಂದು ಸಲನಾದರೂ ಬಿದ್ರು ಕಳ್ಳೆ ತಿಂದರೆ ಒಳ್ಳೆಯದು ಅಂತ ಅಂತಾರೆ. ಹಾಲು ಹಾಕ್ಕೊಳ್ಳೋದ್ರಿಂದ ನೀರು ಸ್ವಲ್ಪ ಹಾಕ್ತೀನಿ ನಾನು, ಜಾಸ್ತಿ ಬೇಡ. ಮತ್ತು ಉಪ್ಪು ಹಾಕ್ತೀನಿ. ಇದೆಲ್ಲ ಬಿಸಿ ಆಗೋಷ್ಟರಲ್ಲಿ ನಾನು ಮಸಾಲೆಗೆ ತೋರಿಸಿದ್ನಲ್ವ ಅದನ್ನು ರುಬ್ಕೊಂಡು ಬಂದ್ಬಿಡ್ತೀನಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಮೆಣಸು, ಮೆಣಸಿನ್ಕಾಯಿ. ಕೆಲವರು ಎಲ್ಲ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕ್ತಾರೆ. ನಾನು ಎಲ್ಲ ಒಟ್ಟಿಗೆ ಹಾಕ್ತೀನಿ, ಯಾಕಂದರೆ ಆ ಮಸಾಲೆ ಒಟ್ಟಿಗೆ ಹಾಕಿದ್ರೆ ಉಪ್ಪು ಖಾರ ಎಲ್ಲ ಚೆಂದಾಗಿ ಹಿಡ್ದಿರುತ್ತೆ, ಸಾರು ತುಂಬ ಟೇಸ್ಟ್ ಬರುತ್ತೆ ಅಂತೇಳಿ ನಾನೀಗ ಇದನ್ನು ರುಬ್ಕೊಂಡು ಬರ್ತೀನಿ. ಈಗ ನಾನು ಮಸಾಲೆ ರುಬ್ಕೊಂಡು ಬಂದಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಇದನ್ನು ಮಿಕ್ಸ್ ಚೆಂದಾಗಿ ಮಾಡ್ಕೊಳ್ಳೋಣ. ಈಗ ನಾನು ಇದನ್ನು ಚೆಂದ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3 ವಿಷಿಲು ಕೂಗಕ್ಕೆ ಬಿಟ್ಬಿಡ್ತೀನಿ, ಸಾಕು. 3 ವಿಷಿಲ್ ಕೂಗಲಿ. ಹಾಲು ನಾನು ಕಾಯಿಸಿಟ್ಕೊಂಡಿದ್ದೀನಿ, ಅದೆಲ್ಲ ಆದಮೇಲೆ ಹಾಕ್ತೀನಿ. ಇದು 3 ವಿಷಿಲ್ ಕೂಗಲಿ, ಬಿಟ್ಬಿಡೋಣ. ಈಗ ಇಲ್ಲಿ 3 ವಿಷಿಲ್ ಕೂಗಿಸ್ಕೊಂಡು ಬಂದಿದ್ದೀನಿ. ನಾನು ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಗಿದೆ. ನಾನೀಗ ಇದಕ್ಕೆ ಹಾಲು ಹಾಕ್ಕೊಳ್ತೀನಿ. ನೀವು ಹಾಲು ಹಾಕ್ಕೊಳ್ಳೋರಿಗೆ ಸಾರು ಇಷ್ಟ ಆಗಲ್ಲ ಅಂದರೆ ಇದನ್ನು ಹೀಗೆ ತೆಕ್ಕೊಂಡು ಆಮೇಲೆ ಹಾಲು ಹಾಕ್ಕೊಳ್ಳಿ. ಇದು ಚಪಾತಿ ಜೊತೆ, ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲ ಚೆಂದ ಇರುತ್ತೆ. ನಾನೀಗ ಹಾಲು ಹಾಕ್ಕೊಳ್ತೀನಿ.
ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲನಾದರೂ ಈ ಥರ ಮಾಡ್ಕೊಂಡು ತಿನ್ನಿ. ಸಿಟಿ ಕಡೆ ಸಿಗಲ್ಲ, ಹಳ್ಳಿಗಳ ಕಡೆ ಆದರೆ ಸ್ವಲ್ಪ ಚೆಂದಾಗಿ ಸಿಗುತ್ತೆ ಮಳೆಗಾಲಕ್ಕೆ. ಈಗ ನಾನು ಸ್ಟವ್ ಹಚ್ಕೊಂಡು ಕುದಿಯೋಕ್ಕೆ ಇಡ್ತೀನಿ. ಹಾಲು ಹಾಕಿರೋದ್ರಿಂದ ಒಂದು ಸ್ವಲ್ಪ ಕುದೀಲಿ. ಈಗ ಇದನ್ನು ಕುದಿಯೋಕ್ಕೆ ಬಿಟ್ಬಿಡ್ತೀನಿ, ಸ್ವಲ್ಪ ಕುದೀಲಿ ಸಾರು. ಈಗ ಹಾಲು ಹಾಕಿದ್ಮೇಲೆ ನೋಡಿ ಸಾರು ಚೆಂದ ಕುದೀತಾ ಇದೆ. ಟೇಸ್ಟ್ ಸ್ವಲ್ಪ ನೋಡ್ಬಿಡೋಣ. ತುಂಬ ಚೆಂದ ಇದೆ, ರುಚಿ ತುಂಬ ಚೆಂದಾಗಿ ಬಂದಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಸಾಸಿವೆ, ಒಗ್ಗರಣೆ ಹಾಕೋದು ನಿಮ್ಮಿಷ್ಟ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಬೇಡ ಹಾಕಲೇಬೇಕು ಅಂತ ಏನಿಲ್ಲ ಹಾಲು ಸಾರಿಗೆಲ್ಲ. ಈಗ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಬಿದ್ರು ಕಳ್ಳೆ ಸಾಂಬಾರು ರೆಡಿಯಾಗಿದೆ. ಮತ್ತೆ ಇಲ್ಲ ಬಿಸಿ ಬಿಸಿಯಾಗಿ ಬಿದ್ರು ಕಳ್ಳೆ ಸಾಂಬಾರು ರೆಡಿಯಾಗಿದೆ. ಅದು ಸ್ಮೆಲ್ಲೇ ಘಮ 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 ಅಂತ ಇದೆ. ತುಂಬ ಚೆಂದಾಗಿ ಬಂದಿದೆ. ಈ ಚಳಿಗಾಲಕ್ಕೆ ರುಚಿಯಾಗಿದೆ. ಬಿದ್ರು ಕಳೆ ಮಳೆ ಬಿದ್ದೋಗಿ ಮಾತ್ರ ಸಿಗೋದು, ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಅದು. ಹಳ್ಳಿಗಳ ಕಡೆ ಆದರೆ ನಮಗೇನು ಕಷ್ಟ ಅನಿಸಲ್ಲ, ಸಿಗುತ್ತೆ ಎಲ್ಲ ಕಡೆ. ಸಿಟಿಗಳಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಎಲ್ಲನ ಹೊರಗಡೆ ಹೋದಾಗ ನೀವು ತಂದ್ಕೊಳ್ಳಿ, ನೋಡಿದ್ರೆ ಕಾಣಿಸಿದ್ರೆ ತಂದು ಮಾಡ್ಕೊಳ್ಳಿ. ಮೈಗೆ ತುಂಬ ಒಳ್ಳೆಯದಿದು. ವರ್ಷಕ್ಕೊಂದ್ಸಲನಾದರೂ ತಿನ್ನಬೇಕು ಅಂತಾರೆ. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಐಕನ್ನ ಒತ್ತಿ. ಥ್ಯಾಂಕ್ ಯು.